ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಲಕ್ಷ್ಮೀನಾರಾಯಣ ಸರ್ ಅವರು ಹೆಗಲಪಟ್ಟೆ ಹಾಕುವುದರ ಮೂಲಕ ಪುಷ್ಪಗುಚ್ಛ ಕೊಡೋದ್ರ ಮೂಲಕ ಪ್ರೀತಿಯಿಂದ ಅವ್ರನ್ನ ಸ್ವಾಗತಿಸಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ ಕೊಟ್ರು ಬಸಪ್ಪ ಕೆ ಸರ್ ಅವ್ರನ್ನ ಕೂಡ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಲಕ್ಷ್ಮೀನಾರಾಯಣ ಸರ್ ಅವರು ಹೆಗಲಪಟ್ಟಿ ಹಾಕೋದ್ರ ಮೂಲಕ ಪುಷ್ಪಗುಚ್ಛ ನೀಡೋದ್ರ ಮೂಲಕ ಪ್ರೀತಿ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಆಗಮಿಸಿರುವಂತ ಸನ್ಮಾನ್ಯ ಡಾಕ್ಟರ್ ಶ್ರೀನಿವಾಸ್ ಚಿತ್ತೂರಿ ಖ್ಯಾತ ವೈದ್ಯರು. ಮಾನ್ಯರೇ, ಈಗ ನಾವು ರಾಯಚೂರು ಜಿಲ್ಲೆಯ 7 ತಾಲೂಕುಗಳ ಒಂದು ತಾಲೂಕಾ ಕ್ರೀಡಾಕೂಟಗಳನ್ನು ಯಶಸ್ವಿಯಾಗಿ ಮುಗಿಸಿಕೊಂಡು ಈ ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳನ್ನು ನಮ್ಮ ಸ್ಥಳೀಯ ಡ್ಯಾಫೋಡಿಲ್ಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಆಡಳಿತ ಮಂಡಳಿಯವರ ಸಹಯೋಗದಲ್ಲಿ ಇಲಾಖೆ ಇವತ್ತು ನಮ್ಮ ಸಿಂಧೂರು ನಗರದ ಕ್ರೀಡಾಂಗಣದಲ್ಲಿ ಈ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದ್ದೇವೆ. ಬಹಳ ಮುಖ್ಯವಾಗಿ ನಾನು ಹೆಮ್ಮೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಹೇಳ್ಕೊಳ್ತಕ್ಕಂಥ ವಿಚಾರ, ಈ ವರ್ಷ ವಿಶೇಷವಾಗಿ ನಮ್ಮ ಮಾನ್ಯ ಶಾಸಕರವರು, ವಿಧಾನ ಪರಿಷತ್ ಶಾಸಕರವರು ಹಾಗೂ ಎಲ್ಲ ಹಿರಿಯರ ಒಂದು ಆಶೀರ್ವಾದದಿಂದ ವಿಶೇಷತೆ ಏನು ಇವತ್ತು ಸಿಂಧೂರಿಂದ ಅಂದರೆ ತಾಲೂಕಾ ಮಟ್ಟದ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಇವತ್ತು ಸಿಂಧನೂರು ತಾಲೂಕಾ ಮಟ್ಟದ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಮುಗಿಸಿಕೊಟ್ಟು ಅವರು ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಕೂಡ ಸಿಂಧನೂರಿನಲ್ಲಿನೇ ಮಾಡಬೇಕಂತ ನಿರ್ಧರಿಸಿದಾಗ ತುಂಬ ಹೃದಯದ ಒಂದು ಸಹಕಾರವನ್ನು ನೀಡಿ ಇವತ್ತು ನಮಗೆ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಕೂಡ ಸಿಂಧನೂರು ನಗರದಲ್ಲಿ ಆಯೋಜಿಸಲಿಕ್ಕೆ ಸಹಕಾರ ಮಾಡಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಇಲಾಖೆ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ ಬಯಸ್ತೇನೆ. ಪಠ್ಯ ಮತ್ತು ಪಠ್ಯೇತರ ಕಾರ್ಯಕ್ರಮಗಳ ಜೊತೆಗೆ ಕ್ರೀಡಾ ಕಾರ್ಯಕ್ರಮವನ್ನು ಕೂಡ ಇವತ್ತಿನ ದಿನಮಾನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಂಡು ರಾಷ್ಟ್ರ, ರಾಜ್ಯ, ಜಿಲ್ಲಾ, ತಾಲೂಕಾ ಮಟ್ಟದಲ್ಲಿ ಈ ಥರ ಕ್ರೀಡೆಗಳನ್ನು, ಕೂಟಗಳನ್ನು ಹಮ್ಮಿಕೊಂಡು ಪ್ರತಿಭೆಗಳಿಗೆ ಒಂದು ಉತ್ಸಾಹ ಮತ್ತು ಚಾಲನೆಯನ್ನು ಕೊಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರದಿಂದ ನಡೀತಾ ಇರೋದು ಭಾಳ ಹೆಮ್ಮೆ ಪಡ್ತಕ್ಕಂಥ ಒಂದು ವಿಚಾರ. ಮನುಷ್ಯನ ಜೀವನದಲ್ಲಿ ಆರೋಗ್ಯ ಸರಿಯಾಗಿದ್ದಾಗ ಮಾತ್ರ ಏನಾದರೂ ಸಾಧನೆ ಮಾಡ್ಬೋದು. ಆರೋಗ್ಯ ಸರಿಯಾಗಿ ಇಡಬೇಕಾದ್ರೆ ಒಳ್ಳೆ ಉತ್ತಮವಾದ ಆಹಾರ ಮತ್ತು ಪರಿಸರ, ನಾವು ಸೇವಿಸ್ತಕ್ಕಂಥ ನೀರು, ಗಾಳಿ ಮತ್ತು ಅದರ ಜೊತೆಗೆ ದೈಹಿಕ ಕ್ರೀಡೆಯ ಚಟುವಟಿಕೆಗಳು, ಇವು ಒಬ್ಬ ಒಳ್ಳೆ ಉತ್ತಮ ಕ್ರೀಡಾಪಟುಗಳಾಗಕ್ಕೆ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಸಾಗಿದಾಗ ಮಾತ್ರ. ಇವತ್ತು ಭಾಳಷ್ಟು ಶಾಲಾ ಕಾಲೇಜುಗಳಲ್ಲಿ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಮಾಡ್ತಾ ಇದ್ದೀರಿ. ಭಾಳಷ್ಟು ಪ್ರತಿಭೆಗಳು ಕೂಡ ಕ್ರೀಡೆಗಳಲ್ಲಿ ಭಾಗಿಗಳಾಗಿ ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರೀಯ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಹೋಗ್ತಕ್ಕಂಥ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನಗಳು ಸಾಗ್ತಾ ಬಂದಿರೋದು ಕೂಡ ಒಂದು ಒಳ್ಳೆಯ ವಿಚಾರನೇ. ಕ್ರೀಡೆ ಮನುಷ್ಯನ ಜೀವನದಲ್ಲಿ ಭಾಳ ಮಹತ್ವವಾಗಿರ್ತಕ್ಕಂಥ ಪಾತ್ರ ವಹಿಸ್ತೈತೆ ಇವತ್ತಿನ ದಿನಮಾನಗಳಲ್ಲಿ. ಸಂಶೋಧಕರು ಸಂಶೋಧನೆಯಲ್ಲಿ ಮುಂದುವರೆದರೆ ಕ್ರೀಡಾಪಟುಗಳು ಕ್ರೀಡೆಯಲ್ಲಿ ಮುಂದುವರೆದು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಕೀರ್ತಿಯನ್ನು, ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಪಡೆಯುವಂಥ ಒಂದು ವಾತಾವರಣವು ಕೂಡ ಇವತ್ತು ನಮ್ಮ ದೇಶದಲ್ಲಿ ಪ್ರಾರಂಭ ಆಗಿದೆ. ಇದಕ್ಕೆ ಅನೇಕ ಉದಾಹರಣೆಗಳನ್ನು ಕೂಡ ಪಡ್ಬೋದು. ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಭಾಳ ಮುಖ್ಯ. ಯಾವುದೇ ಒಂದು ಕ್ರೀಡೆ ಆಗಬೇಕಾದ್ರೂ ಕೂಡ ಮೊದಲು ದೈಹಿಕವಾಗಿ ಫಿಟ್ ಆಗಿರಬೇಕು. ದೈಹಿಕವಾಗಿ ಫಿಟ್ ಆಗೋದ್ರ ಜೊತೆಗೆ ಯಾವ್ಯಾವ ಕ್ರೀಡೆಗಳಲ್ಲಿ ಪಾಲ್ಗೊಳ್ತೀರಿ ಆ ಕ್ರೀಡೆಗಳನ್ನು ಸಕ್ರಿಯವಾಗಿ ಭಾಗಿಯಾಗಿ ಅದರ ಸಂಪೂರ್ಣ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಕ್ರೀಡೆಗಳಲ್ಲಿ ಭಾಗಿಯಾಗಿ ತೀರ್ಪುದಾರರ ತೀರ್ಪಿಗೆ ತಾಲೂಕುಗಳಿಂದ ಬಂದಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳೇ ಮುಂಚೆ ತಾವು ಭಾಳ ಉತ್ಸುಕರಾಗಿ ಕ್ರೀಡೆಯಲ್ಲಿ ಪಾಲ್ಗೊಳ್ಬೇಕು ಅಂಥೇಳಿ ಸುಮಾರು ಸಮಯದಿಂದ ತಾವು ಕಾಯ್ತಾ ಇದ್ದರು. ಈಗಾಗಲೇ ಏನು ಕ್ರೀಡೆ ಎಂಬುದು ಇದೊಂದು ಹೋರಾಟ, ಸೋಲ್ಬೋದು ಗೆಲ್ಬೋದು.
ಆದರೆ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವುದು ಭಾಳ ಅವಶ್ಯಕತೆಯಾಗಿದೆ. ನಾವು ಆರೋಗ್ಯವಂತರಾಗಿರಬೇಕು, ದೈಹಿಕವಾಗಿ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಇವತ್ತು ನಾವು ಕ್ರೀಡೆಯಲ್ಲಿ ಪಾಲ್ಗೊಳ್ಬೇಕು. ಇವತ್ತು ನಮ್ಮ ಸಿಂಧನೂರಿನವರೇ Espera, que se pasó. Espera. ¡Ahora!